ಕೆಪಿಸಿಸಿ ಕುರ್ಚಿ ಕದನದಲ್ಲಿ ಬದಲಾಯಿತಾ ಸಿಎಂ ಬಣದ ವರಸೆ. ತಟಸ್ಥ ಬಣದ ಈಶ್ವರ್ ಖಂಡ್ರೆ ಮೇಲೆ ಹೈಕಮಾಂಡ್ಗೆ ಒಲವಿದೆ. ಹೈಕಮಾಂಡ್ ನಡೆ ನೋಡಿ ಸಿಎಂ ಬಣ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ತಟಸ್ಥ ಬಣದ ಈಶ್ವರ್ ಖಂಡ್ರೆ ಮೇಲೆ ಹೈಕಮಾಂಡ್ ಒಲವನ್ನ ವ್ಯಕ್ತಪಡಿಸಿದೆ. ಕೆಪಿಸಿಸಿ ಕುರ್ಚಿ ಕದನದಲ್ಲಿ ಸಿಎಂ ಬಣದ ವರಸೆಯೇ ಬದಲಾಯಿತಾ? ಬಹಳ ಜೋರಾದ ಪ್ರಯತ್ನಗಳು ನಡೆದಿತ್ತು ಸಿಎಂ ಬಣದಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಪಡೆಯೋದಕ್ಕೆ. ಆದರೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ನಡುವಿನ ಪೈಪೋಟಿಯಲ್ಲಿ ಈಶ್ವರ್ ಖಂಡ್ರೆ ಮೇಲೆಯೇ ಹೈಕಮಾಂಡ್ಗೆ ಒಲವಿದೆ. ಅದಕ್ಕೆ ಕಾರಣ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದರಾಮಯ್ಯ ಬಣ ಕಣ್ಣಿಟ್ಟಿತ್ತು. ತನ್ನ ಆಪ್ತರಿಗೆ ಸ್ಥಾನ ಕೊಡಿಸಬೇಕು ಅಂತ ಸಿಎಂ ಕೂಡ ಲಾಬಿ ನಡೆಸಿದ್ರು. ಖಂಡ್ರೆ ಹುದ್ದೆ ನೀಡಿದ್ರೆ ಬೆಂಬಲ ಕೊಡೋದಕ್ಕೆ ಸಿಎಂ ಬಣ ನಿರ್ಧಾರ ಮಾಡಿದೆ. ಯಾರೇ ಆದ್ರೂ ಡಿಕೆಶಿ ಬದಲಾಗ್ಲಿ ಅನ್ನೋ ನಿಲುವು ಸಿಎಂ ಬಣದ್ದು. ಕೆಪಿಸಿಸಿ ಮೇಲಿನ ಡಿಕೆಶಿ ಹಿಡಿತ ತಪ್ಪಬೇಕು ಅಂತ ಸಿದ್ದರಾಮಯ್ಯ ಬಣ ಕಾಯ್ತಾ ಇದೆ. ಹಾಗಾಗಿ ಈಶ್ವರ್ ಖಂಡ್ರೆಗೆ ಹುದ್ದೆ ನೀಡಿದ್ರೆ ಬೆಂಬಲವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯ ಬಣ ನಿರ್ಧಾರ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾದ್ರೆ ಅಧಿಕಾರ ಹಂಚಿಕೆಯ ಚರ್ಚೆಗೆ ಬ್ರೇಕ್ ಬೀಳುತ್ತಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಡೆಡ್ಲೈನ್ ಕೂಡ ಇಟ್ಟಿದ್ದಾರೆ ಹೈಕಮಾಂಡ್ನ ಮುಂದೆ. ಅಕ್ಟೋಬರ್ ಅಂತ್ಯಕ್ಕೆ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಡಿಕೆ ಬಣ ಒತ್ತಾಯಿಸ್ತಾ ಇದೆ. ಡಿಕೆ ಶಿವಕುಮಾರ್ಗೆ ವಿರುದ್ಧವಾಗಿ ಅಧಿಕಾರಕ್ಕೆ ಕತ್ರಿ ಹಾಕೋದಕ್ಕೆ ಸಿದ್ದು ಬಣ ಪ್ಲಾನ್ ಮಾಡಿದೆ. ಹೈಕಮಾಂಡ್ ಈಶ್ವರ್ ಖಂಡ್ರೆ ಮೇಲೆ ಒಲವು ತೋರಿಸೋದಕ್ಕೆ ಕಾರಣ ಈಶ್ವರ್ ಖಂಡ್ರೆ ತಟಸ್ಥ ಬಣದಲ್ಲಿರೋರು. ಎರಡೂ ಬಣವನ್ನ ನಿಭಾಯಿಸಬಲ್ಲಂತಹ ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಒಲವಿದೆ. ಮೇಲಾಗಿ ಲಿಂಗಾಯತ ನಾಯಕ ಕೂಡ ಆಗಿರೋದ್ರಿಂದ ಈಶ್ವರ್ ಖಂಡ್ರೆಯ ಮೇಲೆ ಹೈಕಮಾಂಡ್ಗೆ ಒಲವಿದೆ. ಈ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಪ್ರಬಲ ಪೈಪೋಟಿಯನ್ನ ಕೊಟ್ಟರು. ಸಿಎಂ ಕೂಡ ತನ್ನ ಆಪ್ತರಿಗೆ ಸ್ಥಾನ ಕೊಡಿಸಬೇಕು ಅಂತ ಲಾಬಿ ನಡೆಸಿದ್ರು. ಇದೆಲ್ಲದರ ನಡುವೆಯೂ ಈಶ್ವರ್ ಖಂಡ್ರೆಗೆ ತಮ್ಮ ಬೆಂಬಲವನ್ನ ಕೊಡೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಸಿಎಂ ಬಣ ನಿರ್ಧಾರ ಮಾಡಿದೆ. ಯಾರೇ ಆಗ್ಲಿ ಡಿಕೆ ಶಿವಕುಮಾರ್ ಬದಲಾಗ್ಲಿ ಅನ್ನೋದಷ್ಟೇ ನಿಲುವಾಗಿದೆ ಸಿಎಂ ಬಣದ್ದು. ಕೆಪಿಸಿಸಿ ಮೇಲಿನ ಡಿಕೆ ಶಿವಕುಮಾರ್ ಹಿಡಿತ ತಪ್ಪಬೇಕು ಅಂತ ಸಿದ್ದರಾಮಯ್ಯ ಬಣ ಕಾಯ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.